ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಚೇಳೂರು ತಾಲೂಕಿನ ನಲ್ಗುಟ್ಲಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗುಂಡ್ಲಪಲ್ಲಿ ಗ್ರಾಮದ ಶಾಲೆಯ ಹಿಂಭಾಗದಲ್ಲಿರುವ ಕೃಷಿ ಹೊಂಡದಲ್ಲಿ ಈಜಲು ಹೋಗಿ ನೀರಿನಲ್ಲಿ ಮುಳುಗಿ ಇಬ್ಬರು ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಮೃತರು ಸೋಮನಾಥಪುರ ಪಂಚಾಯತ್ಗೆ ಸೇರಿದ ಬೂದಲಪಲ್ಲಿ ವಾಸಿ 17 ವರ್ಷದ ಮಹೇಂದ್ರ ಮತ್ತು ಬೀರಂಗವಾಂಡ್ಲಪಲ್ಲಿಯ 30 ವರ್ಷದ ಭಾಸ್ಕರ್ ಎಂದು ತಿಳಿದು ಬಂದಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸಾವನ್ನಪ್ಪಿರುವ ಇಬ್ಬರು ಇಳಿ ವಯಸ್ಸಿನವರಾಗಿದ್ದು, ಮೃತದೇಹಗಳನ್ನು ಕಂಡು ಕುಟುಂಬದವರ ರೋದನೆ ಮುಗಿಲು ಮುಟ್ಟಿತ್ತು. ಬೂದಲಪಲ್ಲಿಯ ಮಹೇಂದ್ರ ತನ್ನ ಅಜ್ಜಿ ಊರಿಗೆ ಬಂದಿದ್ದು, ತನ್ನ ಮಾವ ಭಾಸ್ಕರ್ ಜೊತೆಯಲ್ಲಿ ಕೃಷಿ ಹೊಂಡದಲ್ಲಿ ಈಜಲು ಹೋಗಿದ್ದು, ಇಬ್ಬರು ಈಜು ಅಲ್ಪ ಸ್ವಲ್ಪ ಕಲಿತಿದ್ದರು ಎಂದು ತಿಳಿದು ಬಂದಿದೆ. ನತದೃಷ್ಟ ಮಾವ ಬಾವಮೈದ ಮೃತದೇಹಗಳನ್ನು ನೋಡಲು ಜನ ತಂಡೋಪವಾಗಿ ಕೃಷಿ ಬಂಡಿ ಜಮಾಯಿಸಿದ್ದರು. ಚೇಳೂರು ಪೊಲೀಸರು ಆಗಮಿಸಿ ಶವಗಳನ್ನು ಹೊರಕ್ಕೆ ತೆಗೆದು ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಿದ್ದಾರೆ.